ಸ್ಟಾಕ್ ಮಾರ್ಕೆಟ್ ಬಿತ್ತು, ಎಷ್ಟು ಬಿತ್ತು? P&L ಸ್ಟೇಟ್ಮೆಂಟ್. ಒಂದು ತಿಂಗಳಿಂದ ನೀವು ಎಷ್ಟು ದುಡ್ಡು ಮಾಡಿದ್ದೀರಾ ಸರ್? ಸ್ಟಾಕ್ ಮಾರ್ಕೆಟಲ್ಲಿ ಇಷ್ಟೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ದೀರಾ? 30 ಟ್ರೇಡಿಂಗ್ ಡೇಸಲ್ಲಿ ವಿ ಮೇಡ್ ಓನ್ಲಿ 1 ಲಾಸ್ ಟ್ರೇಡ್. ದೆನ್ ಯಾವಾಗ ಬಿಫೋರ್ ಅಂದರೆ ಯಾವತ್ತು ಆಗದೆ ಇರೋಂಥ ರೀತಿ ನಾನು ಯುದ್ಧನ ಮಾಡ್ತೀನಿ ಅಂತ ಮೇಲೆ ಇಂಪ್ಯಾಕ್ಟ್ ಆಗ್ತಿರೋದಂತೂ ನಿಜ. ನಮಸ್ಕಾರ ಕರ್ನಾಡು, ವೆಲ್ಕಮ್ ಟು ದ ಟ್ರೇಡಿಂಗ್ ಹಬ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಸ್ಟಾಕ್ ಮಾರ್ಕೆಟು ಯಾಕೆ ಬೀಳ್ತಾ ಇದೆ, ಬ್ರೇಕ್ಔಟ್ ಆದರೂ ಯಾಕೆ ಸಸ್ಟೈನ್ ಆಗ್ತಾಯಿಲ್ಲ, ಏನು ಗ್ಲೋಬಲ್ ನ್ಯೂಸ್ ಇದೆ ಅಂತ, ಆಲ್ಸೋ ನಾನು ಈ ತಿಂಗಳಿಂದ ಎಷ್ಟು ಪ್ರಾಫಿಟ್ ಮಾಡಿದ್ದೀನಿ ಅಂತ ಹೇಳ್ತೀನಿ. ಕಂಪ್ಲೀಟ್ ವಿಡಿಯೋನ ನೋಡಿ. ಆ್ಯಂಡ್ ಈ ವಿಡಿಯೋ ಜಸ್ಟ್ ಎಜುಕೇಷನಲ್ ಪರ್ಪಸ್ ಆಗಿರುತ್ತೆ ಹೊತ್ತು ಯಾವುದೇ ರೀತಿ ಬೈ ಆ್ಯಂಡ್ ಸೆಲ್ನ ನಾನು ರೆಕಮೆಂಡ್ ಮಾಡಲ್ಲ. ದೆನ್ ನನ್ನ P&L ನೋಡಿ ಇನ್ಫ್ಲೂಯೆನ್ಸ್ ಆಗಬೇಡಿ. ಆಲ್ಸೋ ಸ್ಟಾಕ್ ಮಾರ್ಕೆಟು ಇಂಪಾರ್ಟೆಂಟ್ ಲೆವೆಲ್ಸ್ನ ಮಾರ್ಕ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ಫಸ್ಟ್ ಬಂದುಬಿಟ್ಟು ಸ್ಟಾಕ್ ಮಾರ್ಕೆಟ್ ಯಾಕೆ ಬೀಳ್ತಾ ಇದೆ ಈ ವಾರ ಅಂದರೆ, ಫಸ್ಟ್ ಬಂದುಬಿಟ್ಟು ಡೊನಾಲ್ಡ್ ಟ್ರಂಪ್ ಅವರು ಇರಾನ್ ಮೇಲೆ ಬೃಹತ್ ಸೈನ್ಯ ದಾಳಿ ಅಂದರೆ ಸೋಲ್ಜರ್ ಅಟ್ಯಾಕ್ನ, ನಥಿಂಗ್ ಬಟ್ ಮಿಲಿಟರಿ ಅಟ್ಯಾಕ್ನ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಅವ್ರು ಹೇಳಿರೋದು ಏನಂದರೆ, ನಾನು ಹತ್ತಿರದಲ್ಲೇ ಒಂದು ಬಿಗ್ ಮಿಲಿಟರಿ ಅಟ್ಯಾಕ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಯಾರ ಮೇಲೆ? ಸೊ ಇರಾನ್ ಮೇಲೆ. ಓಕೆನಾ? ಸೊ ಅವ್ರು ಆಲ್ರೆಡಿ ಏನೇನು ಹೇಳ್ತಾ ಇದ್ದಾರೆ, ವಿ ಆಲ್ರೆಡಿ ಸೆಟ್ ಫಾರ್ ಇಟ್ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಂದರೆ ನಾನು ಪೂರ್ಣ ಸಿದ್ಧರಾಗಿದ್ದೇವೆ ಅಟ್ಯಾಕ್ ಮಾಡೋಕ್ಕೆ. ಈ ದಾಳಿ ಸೈನ್ಯ ದಾಳಿ ಅಂದರೆ ಮಿಲಿಟ್ರಿ ದಾಳಿ ಆಗಿರುತ್ತೆ. ನೆಕ್ಸ್ಟ್ ಅವ್ರು ಇನ್ನೊಂದು ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾರೆ ಅಂದರೆ, ಬಿಗ್ಗರ್ ದೆನ್ ಎವರ್ ಬಿಫೋರ್. ತುಂಬ ಭಯ ಆಗ್ತಾ ಇರೋದು ಏನಂದರೆ ಎಲ್ಲರಿಗೂ ಇದೇ ಪಾಯಿಂಟು, ಬಿಗ್ಗರ್ ದೆನ್ ಎವರ್ ಬಿಫೋರ್ ಅಂದರೆ ಯಾವತ್ತು ಆಗದೆ ಇರೋವಂಥ ರೀತಿ ನಾನು ಯುದ್ಧನ ಮಾಡ್ತೀನಿ ಅಂತ. ಸೊ ಅಂದರೆ ಯುದ್ಧದ್ದು ಭೀಕರತೆ, ಯುದ್ಧದ್ದು ಸೀಕ್ರೆಟ್ ಏನೋ ಅಷ್ಟು ದೊಡ್ಡದಾಗೆ ಪ್ರಮಾಣದಲ್ಲಿ ಮಾಡಬೇಕು ಅಂತ ಯಾಕೆ ಡಿಸೈಡ್ ಮಾಡಿದ್ದಾರೆ ಟ್ರಂಪ್ ಗೊತ್ತಿಲ್ಲ. ಇದರಿಂದ ಸ್ಟಾಕ್ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಆಗ್ತಿರೋದಂತೂ ನಿಜ. ನೆಕ್ಸ್ಟ್ ಅವ್ರು ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಇಸ್ರೇಲ್ ಕೂಡ ನಾನು ಕೇಳಿದ್ರೆ ಜಾಯ್ನ್ ಆಗ್ತಿರುತ್ತೆ, ಬಟ್ ಅದಕ್ಕೂ ನನಗೆ ಸಪೋರ್ಟ್ ಏನು ಬೇಕಾಗಿಲ್ಲ, ಇಸ್ರೇಲ್ ಕೂಡ ಜಾಯ್ನ್ ಆಗುತ್ತೆ ನಾನು ಕೇಳಿದ್ರೆ ನಾಳೆನೇ, ಅಂದರೆ 5 ಮಿನಿಟ್ಸಲ್ಲಿ ಜಾಯ್ನ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ನಂಗೆ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ನಾನು ಯುದ್ಧ ಮಾಡಿರೋ ಅಂಥ ಪೈನು ಅವ್ರಿಗೆ ಗೊತ್ತಿಲ್ಲ, ಆ ಪೈನ್ನ ನಾನು ತೋರಿಸ್ತೀನಿ ಅಂತ ಯಾವಾಗ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂದರೆ ನಿನ್ನೆ ಸ್ಟೇಟ್ಮೆಂಟ್, ಅಂದರೆ ವಿಡಿಯೋ ರೆಕಾರ್ಡ್ ಮಾಡ್ತಾ ಇರೋದು ಇವತ್ತು, ನಿನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆದ್ದರಿಂದ ಸ್ಟಾಕ್ ಮಾರ್ಕೆಟು ಏನಾಗ್ತಾ ಇದೆ ಅಂದರೆ ನೆಗೆಟಿವ್ ಇಂಪ್ಯಾಕ್ಟ್ ಹಾಕಿ 2 ಡೇಸಿಂದ ಬೀಳ್ತಿದೆ. ಸ್ವಲ್ಪ ಮಾರ್ಕೆಟ್ ಪಿಕಪ್ ಆಗಿತ್ತು, ಸೊ ಮತ್ತೆ ಸ್ಟಾಕ್ ಮಾರ್ಕೆಟು ಬೀಳ್ತಾ ಇದೆ. ನೋಡೋಣ ಎಷ್ಟು ಬಿದ್ದಿದೆ ಏನು ಕತೆ ಅಂತ. ಸೊ ನೋಡೋಣ, ನನ್ನ ಸ್ಕ್ರೀನ್ ರೆಕಾರ್ಡಿಂಗ್ನ ನೋಡಿ. ನಾನು ವೀಕ್ಲಿ ಟೈಮ್ ಫ್ರೇಮ್ ಇಟ್ಟಿದ್ದೀನಿ. ಅಗೇನ್ ಈ ಚಾರ್ಟ್ಸ್ ಯಾವುದೂ ನಾನು ಬೈ ಸೆಲ್ ರೆಕಮೆಂಡ್ ಮಾಡ್ತಾ ಇಲ್ಲ. ಓಕೆನಾ? ಸೊ ಆಲ್ಮೋಸ್ಟ್ ಓಪನಿಂಗ್ ಹತ್ರದಿಂದ ಮಾರ್ಕೆಟು ಎಷ್ಟು ಬಿದ್ದಿದೆ ಅಂದರೆ ಆಲ್ಮೋಸ್ಟು 1.5% ಎಬೋ ಅಷ್ಟು ಸ್ಟಾಕ್ ಮಾರ್ಕೆಟು ಬಿದ್ದೋಗಿದೆ. ಓಕೆನಾ? ಸೊ ಮ್ಯಾಕ್ಸಿಮಮ್ ಈ 2 ಡೇಸಲ್ಲೇ ಬಿತ್ತು. ಓಕೆನಾ? ನಿಮಗೆ ಗೊತ್ತಿದೆ ನಿನ್ನೆ ಎಷ್ಟು ಬಿತ್ತು ಅಂತ. ಸೊ ಇವತ್ತು ಒಂದಷ್ಟು ಬಿದ್ದಿದೆ, ಪಿಕಪ್ ಆಗ್ತಿತ್ತು, ಅಗೇನ್ ಬಿದ್ದಿದೆ ಸ್ಟಾಕ್ ಮಾರ್ಕೆಟು. ಓಕೆ, ಫ್ಯೂಚರಲ್ಲಿ ಈ ನ್ಯೂಸ್ ಏನಾದರೂ ಸಸ್ಟೈನ್ ಆದರೆ ಇದೇ ಥರ ಹೋಗುತ್ತೆ ಅಂತ ನನ್ನ ಇಂಪ್ಯಾಕ್ಷನು. ಬಟ್ ಐ ಆಮ್ ನಾಟ್ ಶೋರ್ ಯುದ್ಧ ನಡೆಯುತ್ತೆ ಅಂತ. ಯುದ್ಧ ಯಾರಿಗೂ ಒಳ್ಳೇದಲ್ಲ, ಅವ್ರಿಗೂ ಒಳ್ಳೇದಲ್ಲ, ಪ್ರಪಂಚಕ್ಕೂ ಒಳ್ಳೇದಲ್ಲ. ಸ್ಟಾಕ್ ಮಾರ್ಕೆಟ್ಗೆ ಫಸ್ಟೇ ಅದ್ರ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಬಂದೇ ಬರುತ್ತೆ. ಬಿಕಾಸ್ ಕ್ರೂಡ್ ಆಯಿಲ್ ಎಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ, ಬಿಸ್ನೆಸ್ಸ್ಗೆಲ್ಲ ಡೈರೆಕ್ಟ್ಲಿ ಇದ್ರ ಮೇಲೆ ಎಫೆಕ್ಟ್ ಇದ್ದೇ ಇರುತ್ತೆ. ಓಕೆನಾ? ನೆಕ್ಸ್ಟು, ಸೊ ಈ ವೀಕಲ್ಲಿ ಪರ್ಫಾರ್ಮೆನ್ಸು ಮತ್ತು ಅಂಡರ್ ಪರ್ಫಾರ್ಮೆನ್ಸ್ ಸ್ಟಾಕ್ಸ್ ಯಾವುದು? ಸೊ ಈ ವೀಕಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಅಂದರೆ ವರಸ್ಟಾಗಿ ರಿಟರ್ನ್ಸ್ ಕೊಟ್ಟಿರೋಂಥ ಸ್ಟಾಕ್ ಬಂದುಬಿಟ್ಟು HDFC ಬ್ಯಾಂಕು. ಸೊ HDFC ಬ್ಯಾಂಕು ಆಲ್ಮೋಸ್ಟು -8.3% ಅಷ್ಟು ಫಾಲ್ ಆಯಿತು. ನೆಕ್ಸ್ಟು ಇನ್ಫೋಸಿಸ್ ಬಂದುಬಿಟ್ಟು 5.80 ಅಷ್ಟು ಫಾಲ್ ಆಯಿತು. ಅಂದರೆ ನಥಿಂಗ್ ಬಟ್ HDFC ಬ್ಯಾಂಕ್ ಒಂದು 8% ಬಿದ್ದೋಯ್ತು. ಆಲ್ಮೋಸ್ಟ್ ಇನ್ಫೋಸಿಸ್ ಆಲ್ರೆಡಿ IT ಸ್ಟಾಕ್ಸಲ್ಲಿ ಸೆಲ್ ಆಫ್ ಬರ್ತಿದೆ, ಬೀಳ್ತಾನೆ ಇದೆ. ಬಟ್ ಆಗ ಅಂದ್ಕೊಂಡು ನಾವು IT ಸ್ಟಾಕ್ಸಲ್ಲಿ ನಮ್ಮ ರಿಟರ್ನ್ಸೇ ಇಲ್ವ ಅಂದರೆ ಎಸ್. ಸೊ ಈ ವೀಕಲ್ಲಿ ಚೆನ್ನಾಗಿ ಮಾಡಿರೋವಂಥ ಸ್ಟಾಕ್ ಯಾವ್ದ್ಯಾವುದು ಅಂದರೆ ಬಜಾಜ್ ಆಟೋ ಸೆಕ್ಟರಲ್ಲಿ ಬಜಾಜ್ ಆಟೋ ಚೆನ್ನಾಗಿ ಮಾಡ್ತಾ ಇದೆ. ನೆಕ್ಸ್ಟ್ HCL ಟೆಕ್ ಬಂದುಬಿಟ್ಟು 6.11% ಅಷ್ಟು ನಿಮಗೆ ರಿಟರ್ನ್ಸ್ ಕೊಡ್ತಾ ಇದೆ. ಸ್ಕ್ರೀನಲ್ಲೇ ತೋರಿಸ್ತಾ ಇದ್ದೀನಿ. 7% ಅಷ್ಟು ಬಜಾಜ್ ಆಟೋ
ಬಿದ್ದಿದೆ. ಸೊ ಆಲ್ಮೋಸ್ಟ್ ಬ್ಯಾಂಕಿಂಗ್ ಸೆಕ್ಟರಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಇದೆ ವೀಕಿಂದ. ICICI ಬ್ಯಾಂಕ್ 0.76% ಬಿಟ್ಟರೆ ಆಕ್ಸಿಸ್ ಬ್ಯಾಂಕ್ ಬಿದ್ದೋಗಿದೆ. ಸೊ ಜಿಯೋ ಫೈನಾನ್ಸ್ ಬಿದ್ದೋಗ್ಬಿಟ್ಟಿದೆ, ಬಜಾಜ್ ಫಿನಾನ್ಸ್ ಬಿದ್ದೋಗಿದೆ. ಸೊ ಫೈನಾನ್ಸ್ ಸೆಕ್ಟರ್ ಮೇಲೆ ಇದು ಡೈರೆಕ್ಟ್ ಇಂಪ್ಯಾಕ್ಟ್ ಆಗಿದೆ. ನೆಕ್ಸ್ಟ್ ಸೊ IT ಸೆಕ್ಟರ್, ಇನ್ಫೋಸಿಸ್ ಒಂದೇ ಬಿದ್ದಿರೋದು ಈ ವೀಕಿಂದ. ಲೈಕ್ TCS ಸ್ವಲ್ಪ ರಿಕವರ್ ಆಗಿದೆ, ವಿಪ್ರೋ ಸ್ವಲ್ಪ ರಿಕವರ್ ಆಗಿದೆ, ಟೆಕ್ ಮಹೀಂದ್ರ ಸ್ವಲ್ಪ ರಿಕವರ್ ಆಗಿದೆ. ನೆಕ್ಸ್ಟ್ ಆಟೋಮೊಬೈಲ್ಸಲ್ಲಿ ಸೊ ಇವೆಲ್ಲ ನೋಡ್ಬೋದು, HR ಮೋಟರ್ಸು, ಬಜಾಜ್ ಆಟೋ, M&M, ಸೊ ಟೈಟಾನ್ ಇವೆಲ್ಲ ನೋಡಬೇಕು. ನೆಕ್ಸ್ಟ್ ಕನ್ಸ್ಯೂಮರ್, ಸೊ ಈ ವೀಕ್ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿರೋ ಅಂಥ ಸೆಕ್ಟರ್ ಯಾವುದು ಅಂದರೆ FMCG, ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್, ಅಂದರೆ ದಿನನಿತ್ಯ ಬಳಕೆಯ ವಸ್ತುಗಳು. HUL 2% ಮೇಲೆ ಹೋಗಿದೆ, ನೆಸ್ಲೆ ಆಲ್ಮೋಸ್ಟ್ 1.9 ಪ್ಲಸ್ ಆಗಿದೆ, ITC 1.4 ಪ್ಲಸ್ ಆಗಿದೆ, 0.55 ಟಾಟಾ ಕನ್ಸ್ಯೂಮರ್ಸ್ ಮೇಲೆ ಹೋಗಿದೆ. ಸೊ ಬೆಸ್ಟ್ ಪರ್ಫಾರ್ಮೆನ್ಸ್ ಇದೆ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಲೆವೆಲ್ಸ್ ಯಾವುದು? ಸೊ ನಾನು ಮಾರ್ಕ್ ಮಾಡ್ತೀನಿ ತಗೊಳ್ಳಿ ಇಂಪಾರ್ಟೆಂಟ್ ಲೆವೆಲ್ಸ್ ಯಾವುದು ಅಂತ. ನಾನು ನಿಫ್ಟಿಗೆ ಇಂಪಾರ್ಟೆಂಟ್ ಲೆವೆಲ್ಸ್ನ ಮಾರ್ಕ್ ಮಾಡಿದ್ದೀನಿ, ಸಪೋರ್ಟು ಮತ್ತು ರೆಸಿಸ್ಟೆನ್ಸ್ನ. ನೀವು ಆ ಥರ ಪ್ಲ್ಯಾನ್ ಮಾಡ್ಬೋದು ಟ್ರೇಡ್ಸ್ನ ನೆಕ್ಸ್ಟ್ ವೀಕ್. ಅಗೇನ್ ದಿಸ್ ಈಸ್ ನಾಟ್ ದ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಶನ್. ಡೂ ಯುವರ್ ಓನ್ ಅನಾಲಿಸಿಸ್ ಆ್ಯಂಡ್ ಡೂ ದ ಟ್ರೇಡಿಂಗ್, ಓಕೆನಾ? ಇಲ್ಲಾಂದರೆ ಕಲ್ತ್ಕೊಳ್ಳಿ, ಎಲ್ಲಾದರೂ ಬಂದು ಇಲ್ಲ ಎಲ್ಲಾದರೂ ಹೋಗಿ. ಫಸ್ಟ್ ಬಂದುಬಿಟ್ಟು ಸಪೋರ್ಟು 23,300 ಲೆವೆಲ್ಸಲ್ಲಿ ತುಂಬ ಒಳ್ಳೆ ಸಪೋರ್ಟು ನನಗೆ ಕಾಣಿಸ್ತಾ ಇದೆ, ಓಕೆನಾ? ಅಂದರೆ ಈ ಸಪೋರ್ಟು ಒಂದು ಚೆನ್ನಾಗಿರೋ ಸಪೋರ್ಟು, ಓಕೆನಾ? ಅಗೇನ್ ಸಪೋರ್ಟಲ್ಲಿ ಇಲ್ವಾ ಅಂದರೆ ಎಸ್ ಇದೆ. 23,720 ಲೆವೆಲ್ಸಲ್ಲಿ ಇನ್ನೊಂದು ಸಪೋರ್ಟ್ ಇದೆ. ಇವತ್ತು ಸ್ವಲ್ಪ ಬ್ರೇಕ್ ಆಯಿತು, ಬಟ್ ಸಸ್ಟೇನ್ ಆಯಿತು ಅಂದರೆ ಕೆಳಗಡೆ ಸಸ್ಟೇನ್ ಆಗಲಿಲ್ಲ, ಮೇಲೇ ಕ್ಲೋಸ್ ಆಯಿತು. ಈ ಸಪೋರ್ಟ್ ಬ್ರೇಕ್ ಆಗಿದ್ರೆ ಇಲ್ಲಿವರೆಗೂ ಬರ್ತಾ ಇತ್ತು, ಬಟ್ ಕ್ಯಾಂಡಲ್ ಮೇಲೇ ಕ್ಲೋಸ್ ಆಯಿತು ಡೇ ಟೈಮ್ ಫ್ರೇಮಲ್ಲಿ. ರೆಸಿಸ್ಟೆನ್ಸ್ ಎಲ್ಲಿದೆ ಅಂದರೆ 23,200 ಲೆವೆಲ್ಸಲ್ಲಿ ಒಳ್ಳೆ ರೆಸಿಸ್ಟೆನ್ಸ್ ಇದೆ. ಅಂದರೆ ಸೊ ನೆಕ್ಸ್ಟ್ ವೀಕ್ ಏನಾದರೂ ಪ್ಲ್ಯಾನ್ ಮಾಡ್ತಿಲ್ಲ ಅಂದರೆ 24,200 ಲೆವೆಲ್ಸು ಬ್ರೇಕ್ ಆದರೆ ಅಪ್ಸೈಡ್ ಪ್ಲ್ಯಾನ್ ಮಾಡಿ. ಸೊ 23,750 ಲೆವೆಲ್ಸ್ ಏನಾದರೂ ಬ್ರೇಕ್ ಆದರೆ ಡೌನ್ ಸೈಡ್ ಪ್ಲ್ಯಾನ್ ಮಾಡಿ. ಎಲ್ಲವರೆಗೂ ಅಂದರೆ 23,300ವರೆಗೂ ನೀವು ಪ್ಲ್ಯಾನ್ ಮಾಡ್ಬೋದು. ನೆಕ್ಸ್ಟ್ ಸೊ 23,200 ಬ್ರೇಕ್ ಆದರೆ ಎಲ್ಲವರೆಗೂ ಪ್ಲ್ಯಾನ್ ಮಾಡ್ಬೋದು ಅಂದರೆ ಸೊ 23,500 ಲೆವೆಲ್ಸ್ವರೆಗೂ ಒಳ್ಳೆ ರೆಸಿಸ್ಟೆನ್ಸ್ ಇದೆ. ಸೊ ಸಿಂಪಲ್, ಇದು ಮೇಲೆಯಿಂದ ಕೆಳಗಡೆ ಬರೋದನ್ನ ರೆಸಿಸ್ಟೆನ್ಸ್ ಅಂತೀವಿ. ಅಲ್ಲಿ ಸೆಲ್ಲರ್ಸ್ ಆಕ್ಟಿವ್ ಆಗ್ತಾರೆ, ಸಪೋರ್ಟ್ ಹತ್ರ ಬೈಯರ್ಸ್ ಆಕ್ಟಿವ್ ಆಗ್ತಾರೆ. ಬೈಯಿಂಗ್ ಅಂದರೆ ಸಪೋರ್ಟ್ ಹತ್ರದಿಂದ ಮೇಲೆ ಹೋಗೋದು. ಸೊ ಸಪೋರ್ಟ್ ಹತ್ರ ಬೈಯರ್ಸ್ ಆಕ್ಟಿವ್ ಆಗ್ತಾರೆ, ರೆಸಿಸ್ಟೆನ್ಸ್ ಹತ್ರ ಸೆಲ್ಲರ್ಸ್ ಆಕ್ಟಿವ್ ಆಗ್ತಾರೆ. ಇದು ಇಂಪಾರ್ಟೆಂಟ್ ಲೆವೆಲ್ಸ್. ಇದು ಈ ಎರಡು ಲೈನು ರೆಸಿಸ್ಟೆನ್ಸು, ಈ ಎರಡು ಲೈನು ಸಪೋರ್ಟು. ಸೊ ದಿಸ್ ಈಸ್ ನಾಟ್ ದ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಶನ್, ಇದು ನನ್ನ ಲೆವೆಲ್ಸ್ ಅಷ್ಟೇ, ಓಕೆನಾ? ಸೊ ಈ ಲೆವೆಲ್ಸ್ ನೋಡಿ ನೀವು ಅನಾಲಿಸಿಸ್ ಮಾಡ್ಬೋದು ಯಾವ ಥರ ಅಂತ. ಓಕೆ, ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಬಂದುಬಿಟ್ಟು P&L ಸ್ಟೇಟ್ಮೆಂಟ್. ಒಂದು ತಿಂಗಳಿಂದ ನೀವು ಎಷ್ಟು ದುಡ್ಡು ಮಾಡಿದ್ದೀರಾ ಸರ್ ಸ್ಟಾಕ್ ಮಾರ್ಕೆಟಲ್ಲಿ, ಇಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀರಾ ಅಂತ. ಅಗೇನ್ ಇದನ್ನು ನೋಡಿ ಇನ್ಫ್ಲೂಯೆನ್ಸ್ ಆಗಬೇಡಿ, ಓಕೆನಾ? ಇದು ಜಸ್ಟ್ ನಾನು 6-7 ಇಯರ್ಸಿಂದ ಎಕ್ಸ್ಪೀರಿಯನ್ಸ್ ಇದ್ದು ಮಾಡಿರೋಂಥ ಟ್ರೇಡು. ಇದನ್ನು ನೋಡಿ ಯಾರು ಇನ್ಫ್ಲೂಯೆನ್ಸ್ ಆಗಬೇಡಿ, ಓಕೆನಾ? ಫಸ್ಟ್, ಓಕೆನಾ? ಸೊ 1 ಮಂತಿಂದ ಆಲ್ಮೋಸ್ಟು, ಓಕೆನಾ, 1,22,900 ಅಷ್ಟು ದುಡ್ಡು ಮಾಡಿದ್ದೀವಿ. 1,22,993 ರೂಪಾಯಿ ದುಡ್ಡು ಮಾಡಿದ್ದೀವಿ. ಅದರಲ್ಲಿ ಚಾರ್ಜಸ್ ಎಷ್ಟು ಹೋಗಿದೆ ಅಂದರೆ 10,100 ರೂಪಾಯಿ ಪ್ಲಸ್ ಚಾರ್ಜಸ್ ಹೋಗಿದೆ. ನೆಟ್ P&L ಬಂದುಬಿಟ್ಟು 1,12,800 ರೂಪಾಯಿ ಪ್ಲಸ್ ಇದೆ. ಅದರಲ್ಲಿ ನೋಡಿ 13,000, 12,000, 9,000, ಈವನ್ 600 rupees ಸಮ್ ಡೇ, ಓಕೆನಾ? ನೆಕ್ಸ್ಟ್ ಅಗೇನ್ 7,000, 3,000, 6,000, 6,000, 6,000, 11,000, 13,000, 13,000, 11,000, 12,000, 6,000. I made a one loss. It's equal to 30,000, 10,000. ಇವತ್ತು ಒಂದು 11,000 ಅಷ್ಟು ಪ್ರಾಫಿಟ್ ಮಾಡಿ. ಅಂದರೆ ಲಾಸ್ಟ್ ಟ್ರೇಡಿಂಗ್ ಡೇಸಲ್ಲಿ 30 ಟ್ರೇಡಿಂಗ್ ಡೇಸಲ್ಲಿ ಲಾಸ್ಟ್ ಅಂದರೆ 1 ಮಂತಲ್ಲಿ ವಿ ಮೇಡ್ ಓನ್ಲಿ 1 ಲಾಸ್ ಟ್ರೇಡ್ ಡೇ. ಸೊ ಇದನ್ನೇ ಕನ್ಸಿಸ್ಟೆನ್ಸಿ ಟ್ರೇಡಿಂಗ್ ಅಂತೀವಿ, ಓಕೆನಾ? ಸೊ ಈ ಕನ್ಸಿಸ್ಟೆನ್ಸಿ ಟ್ರೇಡಿಂಗ್ ನೋಡ್ಬಿಟ್ಟು ನೀವು ಇನ್ಫ್ಲೂಯೆನ್ಸ್ ಆಗಿಬಿಟ್ಟು ಸರ್ ಏನು ಸ್ಟ್ರಾಟಜಿ ಯೂಸ್ ಮಾಡ್ತೀರಾ ಅದು ಇದು ಕೇಳಬೇಡಿ, ಬನ್ನಿ ಕ್ಲಾಸ್ಗೆ ಹೇಳ್ಕೊಡ್ತೀನಿ. ಆ್ಯಂಡ್ ದಿಸ್ ಈಸ್ ನಾಟ್ ಎನಿ ಇನ್ಫ್ಲೂಯೆನ್ಸ್, ನಿಮ್ಮನ್ನು ಇನ್ಫ್ಲೂಯೆನ್ಸ್ ಮಾಡೋಕ್ಕೆ ಅಲ್ಲ, ಇದು ಜಸ್ಟ್ ಎಜುಕೇಷನಲ್ ಪರ್ಪಸ್ಗೆ ಅಷ್ಟೇ. ಟ್ರೇಡಿಂಗಲ್ಲಿ ದುಡ್ಡಾಗಲ್ಲ ಅಂತೀರಲ್ವಾ, ಸೊ ಅದಕ್ಕಷ್ಟೇ ತೆಗೆದು ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. 1 ಮಂತ್ಲಿ P&L, ಓಕೆನಾ? ಸೊ ಇದು ಜಸ್ಟ್ ಎಜುಕೇಷನ್ ಪರ್ಪಸ್ ಆಗಿರುತ್ತೆ. ಸೊ ಯಾರು ಇದು ನೋಡಿ ಇನ್ಫ್ಲೂಯೆನ್ಸ್ ಆಗಬೇಡಿ.
ಸ್ಟಾಕ್ ಮಾರ್ಕೆಟಲ್ಲಿ ಲಾಸು ಇರುತ್ತೆ, ಪ್ರಾಫಿಟ್ ಇರುತ್ತೆ. ಈ ಮಂತು ಪ್ರಾಫಿಟ್ ಆಗಿದ್ದೀನಿ, ಓಕೆನಾ. ಸೊ ನೀವು ಸ್ಟಾಕ್ ಮಾರ್ಕೆಟ್ನ ಏನಾದರೂ ಕಲ್ತ್ಕೊಬೇಕಂದ್ರೆ ಜಸ್ಟ್ 1000 ರೂಪೀಸಲ್ಲಿ 999 ಒಂದು ಕೋರ್ಸ್ ಲಾಂಚ್ ಮಾಡಿದ್ದೀನಿ. ಆ ಕೋರ್ಸ್ ಪ್ರತಿ ಮಂಡೇ ಟು ಥರ್ಸ್ಡೇ ಮೈಸೂರು, ಬೆಂಗಳೂರು ಹೆಡ್ ಆಫೀಸ್ ಇಲ್ಲಿ ನಾನು ಮಾಡ್ತೀನಿ, ದೇವನಹಳ್ಳಿ 3 ಬ್ರ್ಯಾಂಚಲ್ಲಿ ಕೂಡ ನಡೆಯುತ್ತೆ ಎಲ್ಲ ಕಡೆ. ಸೊ ಐ ವಿಲ್ ಡೂ ದ ಕ್ಲಾಸಸ್, ಓಕೆನಾ. ಸ್ಲಾಟ್ಸ್ನ ಬುಕ್ ಮಾಡಿ ಬನ್ನಿ. ಸ್ಟಾಕ್ ಮಾರ್ಕೆಟ್ನ ಬೇಸಿಕ್ಸಿಂದ ಅಡ್ವಾನ್ಸ್ ಲೆವೆಲ್ವರೆಗೂ ಬರೀ ರೈತರು ಕಲಿಬೇಕು ಅಂತ ಆಸೆ, ಹೌಸ್ ವೈಫ್ಸು ಕಲಿಬೇಕು ಅಂತ ಆಸೆ, ಸ್ಟೂಡೆಂಟ್ಸು ಕಲಿಬೇಕು ಅಂತ ಆಸೆ, ಸೀನಿಯರ್ಸು ಕಲಿಬೇಕು ಅಂತ ನನ್ನ ಆಸೆ ಇದೆ. ಆ ಆಸೆಗೆ ನಾನು ಬರೀ ಒಂದು ಕೋರ್ಸ್ನ ಲಾಂಚ್ ಮಾಡಿದ್ದೀನಿ. ಅದು ಎಲ್ಲರಿಗೂ ಸಿಗೋ ಬೆಲೆ, ಒಂದು 1000 ರೂಪೀಸ್ ಎಲ್ಲಾದರೂ ಹೋದರೂ ಆಗೋಗುತ್ತೆ. ನಮ್ಮ ಸ್ಟೂಡೆಂಟ್ಸ್ ಒಳ್ಳೆ ರಿವ್ಯೂಸ್ ಕೊಟ್ಟಿದ್ದಾರೆ. ಲಾಸ್ಟ್ ಬ್ಯಾಚ್ ತುಂಬ ಸ್ಯಾಟಿಸ್ಫೈ ಆಗಿದ್ದಾರೆ. ನೀವು ಸ್ಯಾಟಿಸ್ಫೈ ಆಗಿ ಪ್ರಾಫಿಟೇಬಲ್ ಟ್ರೇಡರ್ಸ್ ಹತ್ರ ಕಲೀರಿ ಅಂತ ಹೇಳ್ತಾ, ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.